ಬಿಗ್ ಬಾಸ್ ಕ್ರೀಮ್ ಅಥವಾ ಆಮ್ಲೆಟ್ ಬರಬೇಕು. ನಿಮ್ಗಿಂತ ರಾಜಂದ್ ಕಾಟನೇ ಹೆಚ್ಚಾಗೈತ್ರಿ. ಯಾರು ನನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಂಗಿಲ್ಲ. ಮತ್ತೇನ್ ನೋಡು ಮಾತಾಡ್ಬೇಕು. ಜನ ಓಟ್ ಹಾಕಿ ಗೆಲ್ಸಿದ್ರು ಕೂಡ ಹನುಮಂತ ಬಿಗ್ ಬಾಸ್ ಗೆಲ್ಲಲ್ಲ. ಇಲ್ಲೇ ಕರೆಯಕ್ತಾರಂತೇಳಿ 100 ಬಸ್ಕಿ ಹೊಡ್ಸ ಅವನ ಕಾಲ್ ಹೆಂಗಿರ್ಬೇಕಂದ್ರೆ ಇದಕ್ಕೆ ಹೋಗ್ಬೇಕಾದ್ರೂ ಎದ್ದೊಳ್ಬಾರ್ದು. ಇಷ್ಟೊಂದು ಜನರ ಪ್ರೀತಿ ಸಂಪಾದನೆ ಮಾಡಿದ್ರು ಬಿಗ್ ಬಾಸ್ 11ರ ಕಪ್ ಎತ್ತಲ್ಲ. ರಾಜರ್ ನನ್ಗೆ ಸ್ವಲ್ಪ ಹೊಡೆದ್ಬಿಡ್ರಿ ಹಂಗ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ರಿಯಾಲಿಟಿ ಶೋಗಳ ಮೂಲಕ ಕರುನಾಡಿನ ಮನೆ ಮಾತಾಗಿರುವ ಹನುಮಂತ ಈ ಸಲದ ಬಿಗ್ ಬಾಸ್ ನಲ್ಲಿ ಎಲ್ಲರ ಫೇವ್ರೆಟ್. ತಮ್ಮ ನೇರ ನುಡಿ ವಿಚಾರಗಳಿಂದ ಹಾಗೂ ತಮಗಿರುವ ಮುಗ್ಧತೆಯಿಂದ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ಜನ ಅವರನ್ನ ಕೊಂಡಾಡ್ತಾ ಇದ್ದಾರೆ. ಇನ್ನು ಈ ಸಲದ ವಿನ್ನರ್ ಹನುಮಂತ ಅವರೇ ಆಗ್ತಾರೆ ಅಂತ ಅನೇಕ ಜನರ ಅಭಿಪ್ರಾಯ ಹಾಗೂ ಅವರ ಇಷ್ಟವೂ ಕೂಡ ಹೌದು. ಇಷ್ಟೆಲ್ಲ ಜನರ ಪ್ರೀತಿಯನ್ನ ಸಂಪಾದಿಸಿರೋ ಹನುಮಂತ ಅವರು, ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಅದ್ಭುತವಾಗಿ ಆಟ ಆಡ್ತಿರೋ ಹನುಮಂತ ಅವರು ಈ ಸಲದ ಬಿಗ್ ಬಾಸ್ ವಿನ್ನರ್ ಆಗಲ್ಲ. ಇಷ್ಟೆಲ್ಲ ಜನರ ಪ್ರೀತಿಯನ್ನ ಸಂಪಾದನೆ ಮಾಡಿದ್ರು ಕೂಡ, ಜನರು ವೋಟ್ ಹಾಕಿ ಗೆಲ್ಸಿದ್ರು ಕೂಡ ಅವರು ಯಾಕೆ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗಲ್ಲ ಅಂತ ಅನ್ಕೋತಾ ಇದ್ದೀರಾ? ಹನುಮಂತ ಅವರು ಈ ಸಲದ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದಾರೆ. ಬಿಗ್ ಬಾಸ್ ಶುರುವಾಗಿ 3ನೇ ವಾರಕ್ಕೆ ಅವರು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅದನ್ನ ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ಈವರೆಗೂ ಬಿಗ್ ಬಾಸ್ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಯಾವೊಬ್ಬ ಸ್ಪರ್ಧಿ ಕೂಡ ಬಿಗ್ ಬಾಸ್ ನ ವಿನ್ನರ್ ಆಗಿಲ್ಲ. 1ನೇ ಸೀಸನ್ ನಿಂದ 10ನೇ ಸೀಸನ್ ವರೆಗೂ ಪ್ರತಿ ಸೀಸನ್ ನಲ್ಲೂ 2-3 ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ. ಇನ್ನು ತುಂಬಾ ಪ್ರಭಾವಿ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ. ಅಂದ್ರೆ ತುಂಬಾನೇ ಫೇಮಸ್ ಆಗಿರೋ ಸಿಂಗರು, ನಟಿ, ನಟ, ಡೈರೆಕ್ಟರ್, ಈ ತರ ಎಲ್ಲಾ ಪ್ರೊಫೆಷನ್ ಅಲ್ಲೂ ತಮ್ಮದೇ ಆದ ಹೆಸರನ್ನ ಮಾಡಿರೋ ತುಂಬಾ ಫೇಮಸ್ ಕಂಟೆಸ್ಟೆಂಟ್ ಗಳೇ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ರು. ಜನರ ಪ್ರೀತಿಯನ್ನು ಅವರು ಕೂಡ ತುಂಬಾನೇ ಸಂಪಾದನೆ ಮಾಡಿದ್ರು. ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಕೂಡ ಇದುವರೆಗೂ ಯಾರು ಬಿಗ್ ಬಾಸ್ ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದ ಸ್ಪರ್ಧಿಗಳು ವಿನ್ನರ್ ಆಗಿಲ್ಲ. ಉದಾಹರಣೆಯಾಗಿ ನೋಡೋದಾದ್ರೆ ಸೀಸನ್ 1ಕ್ಕೆ ರಿಷಿಕಾ ಸಿಂಗ್ ಅವರು ಬಂದಿದ್ರು. ಅವರು ನಟಿ ಆಗಿದ್ರು, ಆದ್ರೆ ಅವರು ಕೂಡ ಬಿಗ್ ಬಾಸ್ ವಿನ್ನರ್ ಆಗಿಲ್ಲ. ಇನ್ನು ಸೀಸನ್ 2ಕ್ಕೂ ಕೂಡ ಡೈರೆಕ್ಟರ್ ಆದ ಗುರುಪ್ರಸಾದ್ ಅವರು ಬಂದಿದ್ರು. ಅವರು ಕೂಡ ಅದ್ಭುತ ತಮ್ಮ ಮಾತಿನಿಂದನೇ ಎಲ್ಲರ ಗಮನವನ್ನ ಸೆಳೆದಿದ್ರು. ಇನ್ನು ಸೀಸನ್ 3ಕ್ಕೆ ಕಾಮಿಡಿ ಆಕ್ಟರ್ ಆದ ಮಿತ್ರ ಅವರು, ಹಾಗೆ ಸೀಸನ್ 4ರಲ್ಲಿ ಫೇಮಸ್ ಡೈರೆಕ್ಟರ್ ಆದ ಓಂ ಪ್ರಕಾಶ್ ಅವರು, ಇನ್ನು ಸೀಸನ್ 7ರಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರು, ಈ ರೀತಿ ತುಂಬಾ ಫೇಮಸ್ ವ್ಯಕ್ತಿಗಳು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದು ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು ಕೂಡ ಅವರು ಇದುವರೆಗೂ ಬಿಗ್ ಬಾಸ್ ನಲ್ಲಿ ವಿನ್ನರ್ ಆಗಿಲ್ಲ. ಅದೇ ರೀತಿ ನೋಡೋದಾದ್ರೆ ಹನುಮಂತ ಅವರು ಕೂಡ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದಾರೆ. ಹಾಗಾಗಿ ಅವರು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗಲ್ಲ ಅಂತಾನೆ ಹೇಳ್ಬೋದು. ಇಷ್ಟು ಚೆನ್ನಾಗಿ ಆಟ ಆಡಿದ್ರು, ಜನರ ಅಷ್ಟೊಂದು ಪ್ರೀತಿಯನ್ನ ಸಂಪಾದನೆ ಮಾಡಿದ್ರು, ಜನ ಕೂಡ ಅಷ್ಟು ಇಷ್ಟಪಟ್ಟು ಅವರಿಗೆ ವೋಟ್ ಆಗ್ತಾ ಇದ್ರು ಕೂಡ ಅವರು ವಿನ್ನರ್ ಆಗೋದಿಲ್ಲ ಅಂತ ಹೇಳ್ಬೋದು. ಹಾಗೇನಾದ್ರೂ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಹನುಮಂತ ವಿನ್ನರ್ ಆದ್ರೆ ಇದುವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಗೆದ್ದ ಮೊದಲ ಸ್ಪರ್ಧಿ ಅಂತ ಅನಿಸ್ಕೋತಾರೆ. ಇನ್ನು ಇದಾದ್ಮೇಲೆ ಈಗ ಬಿಗ್ ಬಾಸ್ ಮನೆಯಲ್ಲಿರೋ ರಜತ್ ಕೂಡ ಹೌದು, ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ಟಾಸ್ಕ್ ಅಲ್ಲಿ ಆಗಿರ್ಬೋದು, ಪ್ರತಿ ಒಂದು ವಿಚಾರದಲ್ಲೂ ತಮ್ಮ 100% ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಜನರಿಗೂ ಕೂಡ ಅವರು ಎಂಟರ್ಟೈನ್ ಮಾಡೋದು ತುಂಬಾನೇ ಇಷ್ಟ ಆಗ್ತಿದೆ. ಅವರು ಕೂಡ ಒಬ್ಬ ಸ್ಟ್ರಾಂಗ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಗುರ್ತಿಸಿಕೊಂಡಿದ್ದಾರೆ. ಆದ್ರೆ ಇವರು ಕೂಡ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದಾರೆ. ಬಿಗ್ ಬಾಸ್ ಶುರುವಾಗಿ 50ನೇ ದಿನಕ್ಕೆ ಇವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಹೀಗಾಗಿ ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗೆಲ್ಲಲ್ಲ ಅಂತ ಹೇಳ್ಬೋದು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.